ನಿಮ್ಮ ಮನಿ ಎಲ್ಲಜ್ಜಿ? ಮನಿ ಎಲ್ಲಜ್ಜಿ? ಮನಿ ಎಲ್ಲ? ಮನೆ 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 ಕಣ್ಣ ನಿಮ್ಮ ಮನೆಯಲ್ಲಿ ಮನೆ ಎಲ್ಲಕ್ಕೆ ಅಂತಾರ ಮನೆಯ ಮನೆ ಗೌರಿಗೆ ವಿನಯ ಗುರುಜಿ ಹೆಂಗ್ ಹೋತ್ರಿ ಈಗ ಬಸ ಹೋತ್ರಿ? ಹೇಳ್ರಿ ಕೇಳಲ್ಲ. ಈಗ ಹೋಪದೆ ಆದ್ರ ಹೆಂಗ್ ಹೋದ್ರಿ? ಮನೆಗೆ ಹೆಂಗ್ ಹೋತ್ರಿ? ಮನೆಗೆ ಹೆಂಗ್ ಹೋತ್ರಿ ಅಂದು ಮನೆಯಾಗ ಮನೆಗೆ ಈಗ ಹೋಪದೆ ಹಂಗ ಮನೆಗೆ ಈಗ ಹೋಪದೆ ಹಂಗ ನೀವು ಮನೆಗೆ ಹೋಗುದು ಹೆಂಗೆ ಕೇಳ. ನಾ ಊರಿನಾಗೆಲ್ಲ ಕರ್ಕೊ ಹೋಗ್ತಾರೆ ಆಗಳು ಕರ್ಕೊಬೋದು. ಯಾರ ಜೊತೆಗೂ ನಿಮ್ಮ ಹೆಸರು ಅಂತ? ಶಿವಮೊಗ್ಗದವ್ರು. ನಿಮ್ಮ ಹೆಸರು ಅಂತ? ಹೆಸರು ಕಾವೇರಿ. ಕಾವೇರಿ. ಗಂಡ ಎಲ್ಲೋ ಇದೆ? ಗಂಡ ಯಜಮಾನ್ರ ಎಲ್ಲೋ ಇರ್ಕೊಂಡ್ರು. ಯಜಮಾನ್ರ ಎಲ್ಲಿ ಹೋಯ್ರು ಹಾಕೊಂಡ್ರು. ನಿಮ್ದೊಂದು ವಿಡಿಯೋ ಬೈಂತಲ್ದಯ್ಯ. ನಾವು ನಾಳೆ ಹೋಗಾರೆ ಅಂಗೈನಾಗ ಯಾರಿಗೆ ಇರ್ತಿರು ಅಲ್ಲ ಅಲ್ಲ ಸೌಕರ್ಯ. ನಿಮ್ದೊಂದು ವಿಡಿಯೋ ಮಾಡಿರಲ್ಲ, ನೆನ್ಪಿತ್ತಾ? ನಿಮ್ದೊಂದು ವಿಡಿಯೋ ಮಾಡಿರಲ್ಲ, ವಿಡಿಯೋ ಸಾಕ ಸಾಕ ಸಾಕು ಬರ ತಾಯಿ ಎಲ್ಲ ಟ್ಯಾಂಕ್ಸ್ ಕೊಟ್ರೆ ಸಾಕು, ಟ್ಯಾಂಕ್ಸ್ ಕೊಟ್ರೆ ಸಾಕು. ನನ್ನ ಮಕ್ಕಳೆಲ್ಲ ಮದುವೆಯಾಗಿ ನೀವು ಕುಂದಾಪುರದಾರ ಅಜ್ಜಿ? ಅಜ್ಜಿ ಕುಂದಾಪುರ ಕನ್ನಡ ಲೈಕ್ ಮಾತಾಡ್ತೀರಿ ಅಲ್ಲ? ಅಜ್ಜಿ ಓಯ್ ನಿಮ್ದು ಊರಲ್ಲಿ ಯಾವ ಊರು ಹೇಳಿ? ಊರಲ್ಲಿ ಯಾವ ಊರು? ನಮ್ಮೂರ ಇಲ್ಲಿ ಕೊಟ್ಟಿದ್ದವರಿಗೆ ಬಿಡಿ ನಿಮ್ಮೂರು. ನಮ್ದು ಕೋಟೆ ನಮ್ದೆಲ್ಲ ಅಲ್ಲೇ. ನೀವು ಅಲ್ಲಿ ಎಲ್ಲ ಈಗ ಮನೆಗೆ ಓದ್ತಿಲ್ಯಾ ನೀವು? ನಮ್ಮೊಟ್ಟಿಗೆ ಒಬ್ಬರು ಬನ್ನಿ ಸೀಟ್ ಇತ್ತು. ನಾವು ಬೆಳಗಾವಿ. ಬಳಗಾರ ದೇವಸ್ಥಾನ. ಅಜ್ಜಿ ಟಾಟಾ ಪಾಪ ಪಾಪ ಅಜ್ಜಿ ಮಾಡ್ದಾರ ಅವಳ ಮಗಳು ಇದೇ ಥರ ಇದೇ ಥರ ಅವಳು ಕೊಟ್ಟಿರ್ತಾರೆ. ಇನ್ನು 14 ವರ್ಷ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವನಿತಾ ಮಾತಾಡ್ತಿದ್ದೀನಿ. ನಾನು ಇದ್ರ ಹಿಂದೆ ಒಂದು ವಿಡಿಯೋ ಹಾಕಿದೆ ಅಲ್ಲ, ಅದು ಯಾವ ಅಜ್ಜಿ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ನೋಡೋರಿಗೆಲ್ಲರಿಗೂ ಗೊತ್ತಿದೆ. ಆ ಅಜ್ಜಿ ಹೆಸರು ಕಾವೇರಿ ಅಂತ. ಒಂದು 2 months ಬ್ಯಾಕ್ ಒಬ್ಬರು ವಿಡಿಯೋ ಮಾಡಿ ಹಾಕಿದ್ರು, ಕಾವೇರಿ ಅಜ್ಜಿ ನೀವು ಚೆನ್ನಾಗಿದ್ದೀರಾ ಅಂತ. ಅವ್ರ ಬಗ್ಗೆನೇ ಮಾತಾಡಿ, ನಿಮ್ಮ ಗಂಡ ಏನು ಮಾಡ್ತಾರೆ, ನಿಮ್ಮ ಹೆಸರು ಏನು, ಯಾವ ಊರು ಎಲ್ಲ ಕೇಳಿದರು. ಬಟ್ ಅದೇ ಥರ ನಾವು ಜಸ್ಟ್ ಆ ಅಜ್ಜಿನ ನೋಡಿದ ತಕ್ಷಣ ನಾವು ನಿನ್ನೆ ಹರಿಹರಕ್ಕೆ ಹೋಗಿದ್ವಿ, ಕೊಪ್ಪ ತಾಲೂಕಿಗೆ. ಅಲ್ಲಿ ಟೆಂಪಲ್ಗೆ ಹೋದಾಗ ಅಲ್ಲಿ ಅಜ್ಜಿ ದೇವಸ್ಥಾನಕ್ಕೆ ಹೋಗಿ ಬರೋವಾಗ ಅವರಲ್ಲಿ ದೇವಸ್ಥಾನದಲ್ಲಿ ಹೊರಗಡೆ ಕೂತಿದ್ರು. ಮತ್ತು ಅಜ್ಜಿನ ಮಾತಾಡಿಸಿದ್ವಿ. ಅಜ್ಜಿಗೆ ಹೇಳಿದೆ ಇನ್ಸ್ಟಾಗ್ರಾಮ್ ಅಜ್ಜಿ ಅಂತ. ಕೆಲವರೆಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರ್ಲಿಲ್ಲ ನಮ್ಮ ಗ್ರೂಪಲ್ಲಿ. ಅವರಿಗೆಲ್ಲ ಹೇಳಿದೆ ಇನ್ಸ್ಟಾಗ್ರಾಮಲ್ಲಿ ಇವರು ಅಜ್ಜಿ ತುಂಬ ಫೇಮಸ್ ಆಗಿದ್ದಾರೆ, ಯಾರೋ ಒಬ್ಬರು ವಿಡಿಯೋ ಮಾಡಿದರು ಅಂತ. ಬಟ್ ಅಜ್ಜಿ ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ಅಜ್ಜಿಗೆ ನಾವೆಲ್ಲ ಸ್ವಲ್ಪ ದುಡ್ಡು ಕೊಟ್ವಿ. ಬಟ್ ಅಜ್ಜಿ ನೋಡಿ ಅಂತೂ ತುಂಬ ಖುಷಿ ಆಯಿತು. ಬಟ್ ಚೆನ್ನಾಗಿತ್ತು, ಅಜ್ಜಿ ನೋಡೋಕ್ಕೂ ಚೆನ್ನಾಗಿತ್ತು. ಅವ್ರು ಯಾರೋ ವಿಡಿಯೋ ಮಾಡಿದವ್ರು ಹೇಳ್ದಂಗೆ ಅಜ್ಜಿ ತುಂಬ ಕ್ಯೂಟಾಗಿದ್ದರು. ಅಜ್ಜಿ ಮನೆ ಕೋಟ ಅಂದರು. ಆಮೇಲೆ ಕೋಟಕ್ಕೆ ಬನ್ನಿ, ನಮ್ಮ ಜೊತೆ ಗಾಡಿ ಕರ್ಕೊಂಡು ಹೋಗ್ತೀವಿ ಅಂತ ತುಂಬ ಮಾತಾಡಿದ್ವಿ. ಆಮೇಲೆ ಸ್ವಲ್ಪ ಫೋಟೋ ಗೀಟೆಲ್ಲ ತೊಗೊಂಡು ಅಜ್ಜಿನ ಬಾಯ್ ಮಾಡಿ, ಅಜ್ಜಿ ನಮ್ಮ ಬಸ್ ತನಕ ಬಂದು ನಮಗೆ ಬಾಯ್ ಮಾಡಿ ಕಳಿಸ್ಕೊಟ್ರು. ನಿಜವಾಗ್ಲೂ ಅಜ್ಜಿನ ನೋಡಿ ತುಂಬ ಖುಷಿ ಆಯಿತು. ಬಟ್ ಅವ್ರು ಇನ್ಸ್ಟಾಗ್ರಾಮಲ್ಲಿ ಬಂದು ವಿಡಿಯೋ ಮಾಡಿ ತೆಗೆದು ಕೂಡಲೇ ನಮಗೆ ಅದೊಂದು ರೀಸನ್ಗೆ ನಮ್ಗೆ ಅವ್ರ ಪರಿಚಯ ಬಿಟ್ಟರೆ, ಇಲ್ಲಾಂದ್ರೆ ನಾವು ಅಷ್ಟು ಕ್ಲೋಸ್ ಆಗ್ತಿರ್ಲಿಲ್ವೇನೋ. ಬಟ್ ಅಜ್ಜಿ ಸೂಪರ್ ಆಗಿದ್ದಾರೆ, ಚೆನ್ನಾಗಿದ್ರು, ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವನಿತಾ ಮಾತಾಡ್ತಿದ್ದೀನಿ. ನಾನು ಇದ್ರ ಹಿಂದೆ ಒಂದು ವಿಡಿಯೋ ಹಾಕಿದೆ ಅಲ್ಲ, ಅದು ಯಾವ ಅಜ್ಜಿ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ನೋಡೋರಿಗೆಲ್ಲರಿಗೂ ಗೊತ್ತಿದೆ. ಆ ಅಜ್ಜಿ ಹೆಸರು ಕಾವೇರಿ ಅಂತ. ಒಂದು 2 months ಬ್ಯಾಕ್ ಒಬ್ಬರು ವಿಡಿಯೋ ಮಾಡಿ ಹಾಕಿದ್ರು, ಕಾವೇರಿ ಅಜ್ಜಿ ನೀವು ಚೆನ್ನಾಗಿದ್ದೀರಾ ಅಂತ. ಅವ್ರ ಬಗ್ಗೆನೇ ಮಾತಾಡಿ, ನಿಮ್ಮ ಗಂಡ ಏನು ಮಾಡ್ತಾರೆ, ನಿಮ್ಮ ಹೆಸರು ಏನು, ಯಾವ ಊರು ಎಲ್ಲ ಕೇಳಿದರು. ಬಟ್ ಅದೇ ಥರ ನಾವು ಜಸ್ಟ್ ಆ ಅಜ್ಜಿನ ನೋಡಿದ ತಕ್ಷಣ ನಾವು ನಿನ್ನೆ ಹರಿಹರಕ್ಕೆ ಹೋಗಿದ್ವಿ, ಕೊಪ್ಪ ತಾಲೂಕಿಗೆ. ಅಲ್ಲಿ ಟೆಂಪಲ್ಗೆ ಹೋದಾಗ ಅಲ್ಲಿ ಅಜ್ಜಿ ದೇವಸ್ಥಾನಕ್ಕೆ ಹೋಗಿ ಬರೋವಾಗ ಅವರಲ್ಲಿ ದೇವಸ್ಥಾನದಲ್ಲಿ ಹೊರಗಡೆ ಕೂತಿದ್ರು. ಮತ್ತು ಅಜ್ಜಿನ ಮಾತಾಡಿಸಿದ್ವಿ. ಅಜ್ಜಿಗೆ ಹೇಳಿದೆ ಇನ್ಸ್ಟಾಗ್ರಾಮ್ ಅಜ್ಜಿ ಅಂತ. ಕೆಲವರೆಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರ್ಲಿಲ್ಲ ನಮ್ಮ ಗ್ರೂಪಲ್ಲಿ.
ಅವರಿಗೆಲ್ಲ ಹೇಳಿದೆ ಇನ್ಸ್ಟಾಗ್ರಾಮಲ್ಲಿ ಇವ್ರ ಅಜ್ಜಿ ತುಂಬ ಫೇಮಸ್ ಆಗಿದ್ದಾರೆ, ಯಾರೋ ಒಬ್ಬರು ವಿಡಿಯೋ ಮಾಡಿದ್ರು ಅಂತ. ಬಟ್ ಅಜ್ಜಿ ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ಅಜ್ಜಿಗೆ ನಾವೆಲ್ಲ ಸ್ವಲ್ಪ ದುಡ್ಡು ಕೊಟ್ವಿ. ಬಟ್ ಅಜ್ಜಿ ನೋಡಿ ಅಂತೂ ತುಂಬ ಖುಷಿ ಆಯಿತು. ಬಟ್ ಚೆನ್ನಾಗಿತ್ತು, ಅಜ್ಜಿ ನೋಡೋಕ್ಕೂ ಚೆನ್ನಾಗಿತ್ತು. ಅವ್ರು ಯಾರೋ ವಿಡಿಯೋ ಮಾಡಿದವ್ರು ಹೇಳ್ದಂಗೆ ಅಜ್ಜಿ ತುಂಬ ಕ್ಯೂಟಾಗಿದ್ದರು. ಅಜ್ಜಿ ಮನೆ ಕೋಟ ಅಂದರು. ಆಮೇಲೆ ಕೋಟಕ್ಕೆ ಬನ್ನಿ, ನಮ್ಮ ಜೊತೆ ಗಾಡಿ ಕರ್ಕೊಂಡು ಹೋಗ್ತೀವಿ ಅಂತ ತುಂಬ ಮಾತಾಡಿದ್ವಿ. ಆಮೇಲೆ ಸ್ವಲ್ಪ ಫೋಟೋ ಗೀಟೆಲ್ಲ ತೊಗೊಂಡು ಅಜ್ಜಿನ ಬಾಯ್ ಮಾಡಿ, ಅಜ್ಜಿ ನಮ್ಮ ಬಸ್ ತನಕ ಬಂದು ನಮಗೆ ಬಾಯ್ ಮಾಡಿ ಕಳಿಸ್ಕೊಟ್ರು. ನಿಜವಾಗ್ಲೂ ಅಜ್ಜಿನ ನೋಡಿ ತುಂಬ ಖುಷಿ ಆಯಿತು. ಬಟ್ ಅವ್ರು ಇನ್ಸ್ಟಾಗ್ರಾಮಲ್ಲಿ ಬಂದು ವಿಡಿಯೋ ಮಾಡಿ ಕೂಡಲೇ ನಮಗೆ ಅದೊಂದು ರೀಸನ್ಗೆ ನಮ್ಗೆ ಅವ್ರು ಪರಿಚಯ ಬಿಟ್ರೆ, ಇಲ್ಲಾಂದ್ರೆ ನಾವು ಅಷ್ಟು ಕ್ಲೋಸ್ ಆಗ್ತಿರ್ಲಿಲ್ವೇನೋ. ಬಟ್ ಅಜ್ಜಿ ಸೂಪರ್ ಆಗಿದ್ದಾರೆ, ಚೆನ್ನಾಗಿದ್ರು, ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್.